ಇವತ್ತು ಭಾನುವಾರದ್ದು ಕುಕ್ಕಿಂಗ್ ವ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಭಾನುವಾರ ಬೆಳಗ್ಗೆ ಸ್ವಲ್ಪ ಲೇಜಿನೇ. ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಯ್ಯೋ ಅಂತ ಒಂದು ಅರ್ಧ ಗಂಟೆ ಹಾಗೇ ಕೂತಿರ್ತೀನಿ. ನನಗೆ ಸಾಮಾನ್ಯ ರೈಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಚಿತ್ರಾನ್ನ, ಪುಳಿಯೋಗರೆ ಆ ಥರ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಬೇಡ, ಇವತ್ತು ಮಸಾಲೆ ರೊಟ್ಟಿ ಮಾಡಿ ಟೊಮ್ಯಾಟೊ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿ ಮಸಾಲೆ ರೊಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟ್ ತುರಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕಾಯಿ ಪೀಸಸ್ಸು ಮತ್ತು ಒಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪನ್ನೇ ಜಾಸ್ತಿ ಹಾಕಿದ್ದೀನಿ. ಸಬ್ಸಿಗೆ ಸೊಪ್ಪಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಇರಲಿಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನೇ ಸ್ವಲ್ಪ ಇಲ್ಲಿ ಜಾಸ್ತಿ ಹಾಕಿದ್ದೀನಿ. ಇದಕ್ಕೆ ಒಂದು 3 ಸಣ್ಣ ಕಪ್ನಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚ ಜೀರಿಗೆ ಹಾಕಿದ್ದೆ ಅಲ್ವಾ, ಅದ್ರ ಜೊತೆಗೇ ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಬಿಳಿ ಎಳ್ಳು ನಾನು ಹಾಕೋದು ಮರ್ತೋಗಿತ್ತು, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ, ಪರವಾಗಿಲ್ಲ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ ಇದು ಕಲಸೋದಕ್ಕೆ ಬಿಸಿ ನೀರನ್ನೇ ಹಾಕಬೇಕು. ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ನೀವೇನಾದರೂ ತಣ್ಣಗಿರೋವಂಥ ರೊಟ್ಟಿ ಹಾಕಿದ್ರೆ ಬಿಸಿ ಇದ್ದಾಗ ಸಾಫ್ಟ್ ಇರುತ್ತೆ, ಬಟ್ ಅದು ತಣ್ಣಗಾಗ್ತಾ ಆಗ್ತಾ ರಫ್ ಆಗಿಬಿಡುತ್ತೆ. ಹಾಗಾಗಿ ಬಿಸಿ ನೀರನ್ನೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಗಟ್ಟಿನೇ ಕಲಿಸ್ಕೊಂಡಿರಿ. ಯಾಕೆಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಆಮೇಲೆ ಸ್ವಲ್ಪ ಅದು ನೀರು ಬಿಟ್ಕೊಂಡು ತೆಳು ಆಗುತ್ತೆ. ಒಂದು 5-10 ನಿಮಿಷ ಮುಚ್ಚಳನ ಮುಚ್ಚಿಟ್ಟಿರಿ. ಅದು ಬಿಸಿ ಎಲ್ಲ ಸ್ವಲ್ಪ ಬೆಚ್ಚಗಾಗಬೇಕು. ಆವಾಗ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು, ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ, ಆ ಹದಕ್ಕೆ ಕಲಿಸ್ಕೋಬೇಕು. ತುಂಬ ಗಟ್ಟಿ ಆದರೆ ನೀವು ರೊಟ್ಟಿ ಬಟರ್ ಪೇಪರ್ ಮೇಲೆ ಒತ್ತಿ ಮಾಡಬೇಕಾದ್ರೆ ತುಂಬಾ ನೀರು ಹಾಕ್ಕೋಬೇಕಾಗುತ್ತೆ, ಇಲ್ಲ ಪದೇ ಪದೇ ಎಣ್ಣೆ ತಟ್ಕೊಬೇಕಾಗುತ್ತೆ. ಹಾಗಾಗಿ ನೋಡಿಕೊಂಡು ಒಂದು ಹದಕ್ಕೆ ಕಲಿಸ್ಕೊಳ್ಳಿ ಚೆನ್ನಾಗಿ. ಸೊ ರೊಟ್ಟಿ ಹಿಟ್ಟು ಕಲಸಿದ್ದಾಯಿತು. ರೊಟ್ಟಿ ಹಿಟ್ಟು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನಾನು ಟೊಮ್ಯಾಟೊ ಮತ್ತು ಒಣಮೆಣಸಿನ್ಕಾಯಿನೂ ಸಹ ಕುಕ್ಕರ್ಗೆ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೆ. 2 ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ಟೊಮ್ಯಾಟೊ ಬಜ್ಜಿ ಮಾಡೋದಕ್ಕೆ. ಈ ಟೊಮ್ಯಾಟೊ ಬಜ್ಜಿ ಅಕ್ಕಿ ರೊಟ್ಟಿಗೆ, ಪ್ಲೇನ್ ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ದೋಸೆ, ಪೂರಿಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಇದಕ್ಕೆ ಮಸಾಲೆಗೆ ಮಿಕ್ಸಿ ಜಾರಿಗೆ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಒಣ ಕೊಬ್ಬರಿ 1 ಕಾಲು ಗಿಟ್ಕ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಒಣ ಕೊಬ್ಬರಿನೇ ಹಾಕ್ಕೊಳ್ಳಿ, ಹಸಿ ಕಾಯಿ ತುರಿಗಿಂತ ಒಣ ಕೊಬ್ಬರಿ ಚೆನ್ನಾಗಿರುತ್ತೆ ಇದಕ್ಕೆ. ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಬಿಟ್ಟು ಮೊದಲಿಗೆ ಕೊಬ್ಬರಿನೆಲ್ಲ ಪುಡಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಬೇಯಿಸ್ಕೊಂಡಿದ್ದಂಥ ಟೊಮ್ಯಾಟೊ ಮತ್ತು ಒಣಮೆಣಸಿನ್ಕಾಯಿ ಏನು ಖಾರಕ್ಕೆ ತಕ್ಕಷ್ಟು ಬೇಯಿಸ್ಕೊಂಡಿದ್ನಲ್ಲ ಅವಷ್ಟನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ನುಣ್ಣದಾಗಿ ರುಬ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ತರಿಯಾಗಿದ್ರೂ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ನಾನಿಲ್ಲಿ ಬ್ಯಾಡ್ಗಿ ಹಾಕ್ಕೊಂಡಿದ್ದೀನಿ. ಕಲರ್ ಮತ್ತು ಟೇಸ್ಟ್ ಎರಡೂ ಚೆನ್ನಾಗಿ ಬರುತ್ತೆ. ಖಾರನೂ ಸ್ವಲ್ಪ ಕಡಿಮೆ ಅಂತ ಅಂದ್ಬಿಟ್ಟು, ನೀವು ಖಾರ ಇಷ್ಟಪಡೋದಾದರೆ ಒಂದು 4 ಬ್ಯಾಡ್ಗಿ ಮೆಣಸಿನ್ಕಾಯಿ ಜೊತೆಗೆ ಒಂದು 3 ಆಗೋಷ್ಟು ಗುಂಟೂರು ಮೆಣಸಿನ್ಕಾಯಿನ ಸಹ ಹಾಕಿ ಬೇಯಿಸ್ಕೋಬೋದು. ಇವಾಗ ಅದು ರುಬ್ಕೊಂಡಿದ್ದಾಯಿತು. ಇವಾಗ ಸಿಂಪಲ್ ಒಗ್ಗರಣೆ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಬರ್ಸೋದು ಅಷ್ಟೇ. ತುಂಬ ಹೊತ್ತು ಜಾಸ್ತಿ ಬೇಯಿಸಬೇಕು ಅಂತಲೂ ಸಹ ಇಲ್ಲ. ಒಂದು ಕುದಿ ಚೆನ್ನಾಗಿ ಕುದಿ ಬರ್ತಿದ್ದ ಹಾಗೇ ಸ್ಟವ್ನ ಆಫ್ ಮಾಡ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಮಾಡಿದಾಗಲೆಲ್ಲ ನಾನು ಯಾವಾಗ್ಲೂ. ಯಾಕೆಂದರೆ ಬೆಳಗ್ಗೆಗೆ ರೊಟ್ಟಿಗಾದರೆ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ರೆ ಅನ್ನಕ್ಕೂ ಸಹ ಆಗುತ್ತೆ. ಒಂಥರ ಇದೇ ಹದದಲ್ಲಾದ್ರೂ ಸಹ ತಿನ್ಬೋದು. ಇಲ್ಲ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳು ಮಾಡ್ಕೊಬಿಟ್ರೆ ಟೊಮ್ಯಾಟೊ ರಸದ ಥರ ಟೇಸ್ಟ್ ಬರುತ್ತೆ. ಇದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ಕುದಿಯೋದಕ್ಕೆ ಬಿಟ್ಟಿದ್ದೆ. ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರ್ತಿದ್ದ ಹಾಗೆ ಸ್ಟವ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾಗಿರೋವಂಥ ಟೊಮ್ಯಾಟೊ ಬಜ್ಜಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿನೇ ಆಗೋಗುತ್ತೆ. ಆ್ಯಂಡ್ ನಮ್ಮ ತಂದೆಗೆ ತುಂಬಾ ಇಷ್ಟ. ನಾನು ಅವ್ರು ಬಂದಾಗಲೆಲ್ಲನೂ ಪೂರಿ ಮಾಡಿ ಟೊಮೆಟೊ ಬಜ್ಜಿ ಮಾಡ್ತಾಯಿದ್ದೆ. ಇವತ್ತು ಅವ್ರು ನೆನಪಾಗ್ತಾಯಿದ್ರು ನನಗೆ. ಇಲ್ಲಿ ಟೊಮೆಟೊ ಬಜ್ಜಿನೂ ಸಹ ರೆಡಿ ಆಯಿತು. ನೆಕ್ಸ್ಟು ಒಂದು ಅರ್ಧ ಗಂಟೆ ಹಾಗೆಯೇ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ರೊಟ್ಟಿ ಹಾಕೋಣ ಅಂಥೇಳಿ ಬಂದಿದ್ದೀನಿ. ಇಲ್ಲಿ ಬಟರ್ ಪೇಪರ್ ಮೇಲೆ ನಾನು ಇವತ್ತು ಅಂದರೆ ಹೋಳಿಗೆ ಶೀಟ್ ಅಂತ ಸಿಗುತ್ತೆ ಹೊರಗಡೆ ಎಲ್ಲ. ಇವಾಗ ಏನು ಬುಕ್ ಸ್ಟೋರ್ಸ್, ಸ್ಟೇಷನರಿ ಅಂಗಡಿಗಳಲ್ಲೆಲ್ಲ ಹೋಳಿಗೆ ಶೀಟ್ ಅಂತ ಅಂದರೆ ಸಿಗುತ್ತೆ. ಅದಕ್ಕೇ ಒಂದು ಸ್ವಲ್ಪ ಆಯಿಲ್ನ ಈ ರೀತಿ ಗ್ರೀಸ್ ಮಾಡಿಬಿಟ್ಟು ಒಂದು ಉಂಡೆ ರೊಟ್ಟಿ ಹಿಟ್ಟನ್ನು ತಗೊಂಡು ತಟ್ತಾಯಿದ್ದೀನಿ. ತೆಳುವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ತುಂಬ ಗಟ್ಟಿ ದಪ್ಪ ಮಾಡಬಾರ್ದು. ಇದು ಅಕ್ಕಿ ರೊಟ್ಟಿ ಥರ ಅಂದರೆ ನಾರ್ಮಲಾಗಿ ಅಕ್ಕಿ ರೊಟ್ಟಿ ಮಾಡ್ಕೊತೀವಲ್ಲ ಅದ್ರ ಥರ ಇಲ್ಲ, ತುಂಬ ತೆಳುವಾಗಿ ಮಾಡ್ಕೋಬೇಕು. ಇದು ತುಂಬಾ ಚೆನ್ನಾಗಾಗುತ್ತೆ. ಫಸ್ಟೆಲ್ಲ ನಾನು ತವಾದ್ಗೆ ಈ ರೀತಿ ಸ್ಪ್ರೆಡ್ ಮಾಡಿಬಿಡ್ತಾಯಿದ್ದೆ ನೀರು ಹಾಕ್ಕೊಂಡು. ಅದನ್ನು ಸಹ
ಚೆನ್ನಾಗಿ ಬರುತ್ತೆ ತೆಳುವಾಗಿ. ಆದರೆ ಏನಂತಂದರೆ ತುಂಬ ಟೈಮ್ ಹಿಡಿಯುತ್ತೆ. ಇವಾಗೆಲ್ಲ ಸ್ವಲ್ಪ ಸಿಲಿಂಡರ್ ಇಶ್ಯೂ ಎಲ್ಲ ಆಗಿದೆ ಅಲ್ವಾ, ತುಂಬ ಬೇಗ ಬರೋದು ಇಲ್ಲ ಬುಕ್ ಮಾಡಿದ್ರೆ ಸಿಲಿಂಡರು. ಅದರಲ್ಲಿ ತುಂಬ ಗ್ಯಾಸ್ ಬೇಕಾಗುತ್ತೆ. ಹಾಗಾಗಿ ನಾನಿವಾಗ ಬಟರ್ ಪೇಪರ್ನಲ್ಲೇ ಮಾಡ್ತೀನಿ. ಇದೂ ಅಷ್ಟೇ ತುಂಬ ಅದೇ ರೀತಿನಲ್ಲೇ ತೆಳುವಾಗಿ ಬರುತ್ತೆ. ಈ ರೀತಿ ತೆಳುವಾಗಿ ತಟ್ಕೊಂಡಿರೋಂಥದ್ದನ್ನು ತವ ಮೇಲೆ ಹಾಗೇ ಇಟ್ಟು ಒಂದು 20 ಸೆಕೆಂಡ್ ಬಿಡಬೇಕು. ಹಾಗೇ 20 ಸೆಕೆಂಡ್ ಬಿಟ್ಟು ನೀಟಾಗಿ ಆ ಪೇಪರ್ನ ಎತ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೇಲ್ಗಡೆ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಎರಡೂ ಕಡೆ ಬೇಯಿಸ್ಕೊಂಡ್ರೆ ರುಚಿಯಾಗಿರೋವಂಥ ತೆಳುವಾಗಿರೋವಂಥ ಅಕ್ಕಿ ಮಸಾಲೆ ರೊಟ್ಟಿ ರೆಡಿ ಆಗುತ್ತೆ. ಸೊ ಅದು ಒಂದು ರೆಡಿ ಆಗೋಷ್ಟರಲ್ಲಿ ಇನ್ನೊಂದು ಈ ಕಡೆ ತಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರತಿ ಸಲನೂ ಅಷ್ಟೇ ಇದು ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡ್ಕೊಳ್ಳಿ. ಇನ್ ಕೇಸ್ ಕೈಗೆ ಸ್ವಲ್ಪ ರೊಟ್ಟಿ ಹಿಟ್ಟು ಅಂಟ್ತಾ ಇದೆ ಅಂದರೆ ಕೈಗೂ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಕೊಂಡು ತೆಳುವಾಗಿ ರೊಟ್ಟಿನ ತಟ್ಕೊಂಡ್ರೆ ಆಯಿತು. ಬೇಗ ಬೇಗ ಆಗುತ್ತೆ. ಒಂದು ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿನ ಈ ರೀತಿ ತಟ್ಟಿ ರೆಡಿ ಮಾಡ್ಕೊಬೋದು. ಅಭ್ಯಾಸ ಎಲ್ಲರಿಗೂ ಫಸ್ಟೇ ಈ ರೀತಿ ತೆಳುವಾಗಿ ತಟ್ಟೋದಕ್ಕೆ ಬರೋದಿಲ್ಲ. ಟ್ರೈ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಸಹ ತುಂಬಾ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಇದು ಬಟರ್ ಪೇಪರ್ದು ನನಗೆ ತುಂಬಾ ಇಷ್ಟ ಆಯಿತು. ಅಷ್ಟೇ ತೆಳುವಾಗಿ ಬರುತ್ತೆ, ಬೇಗ ಬೇಗನೂ ಸಹ ರೊಟ್ಟಿಗಳಾಗ್ಬಿಡುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ರೆಡಿ ಆಗ್ತಾಯಿದೆ ಅಂತ. ಕ್ಯಾರೆಟ್ ಬದಲಿಗೆ ನೀವು ಎಲ್ಲ ತರಕಾರಿ ಮಿಕ್ಸ್ ಸಹ ಹಾಕಿ ಮಸಾಲೆ ರೊಟ್ಟಿ ಮಾಡ್ಕೋಬೋದು. ಏನೂ ಇಲ್ಲ ಅಂತ ಅಂದರೆ ಪ್ಲೇನ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಹಾಕಿನೇ ಸಹ ಮಾಡ್ಕೋಬೋದು. ಇಲ್ಲ ಬೀಟ್ರೂಟ್ ಹಾಕಿ ಮಾಡಿದ್ರಂತೂ ಪಿಂಕ್ ಮಸಾಲೆ ರೊಟ್ಟಿ ಥರ ಬರುತ್ತೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಮೂಲಂಗಿ ಯಾರ್ಯಾರಿಗೆಲ್ಲ ಇಷ್ಟ ಆಗಲ್ಲ ಅಂಥವರು ಮೂಲಂಗಿನ ತುರಿದ್ಬಿಟ್ಟು ಈ ಮಸಾಲೆ ರೊಟ್ಟಿಗೆ ಹಾಕ್ಕೊಂಡು ನೋಡಿ. ಮಸಾಲೆ ರೊಟ್ಟಿನಲ್ಲಿ ಮೂಲಂಗಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಅದನ್ನು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಚಿತ್ರಾನ್ನಗಳಲ್ಲಿ ಎಷ್ಟು ವೆರೈಟೀಸ್ ಇದೆಯೋ ಈ ಮಸಾಲೆ ಅಕ್ಕಿ ರೊಟ್ಟಿನಲ್ಲೂ ಅಷ್ಟೇ ವೆರೈಟೀಸ್ ಮಾಡ್ಬೋದು. ಒಂದೇ ಥರ ಮಸಾಲೆ ರೊಟ್ಟಿ ಅಂತಲೇ ಏನಿಲ್ಲ. ಸೊ ಇದಾಗಿತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟು. ಆ್ಯಂಡ್ ಭಾನುವಾರ ಯೂಶ್ವಲಿ ನಾನು ಸ್ವಲ್ಪ ಫ್ರೀಯಾಗಿರೋಕ್ಕೆ ಇಷ್ಟಪಡ್ತೀನಿ. ಆದರೆ ಇವತ್ತು ನನಗೆ ಪ್ರೋಟೀನ್ ಮಿಲ್ಕ್ ಮಿಕ್ಸ್ಗೆ ತುಂಬಾ ಆರ್ಡರ್ ಬಂದಿತ್ತು. ಹಾಗಾಗಿ ಇವತ್ತು ಫ್ರೀ ಇರಲಿಲ್ಲ ನನಗೆ. ಇವತ್ತೂ ಸಹ ವರ್ಕ್ ಡೇ. ತುಂಬ ಆರ್ಡರ್ಸ್ ಬಂದಿದೆಯಲ್ಲ, ಇನ್ನು ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಬೇರೆ ಕೆಲಸಗಳಿದೆ, ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ನನಗೆ. ಹಾಗಾಗಿ ಭಾನುವಾರನೇ ರೆಡಿ ಮಾಡಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹೌಸ್ ಹೆಲ್ಪರ್ನು ಸ್ವಲ್ಪ ಕರೆಸಿದ್ದೆ ಇವತ್ತು. ಅವ್ರಿಗೂ ಭಾನುವಾರದೊತ್ತು ರಜೆ ಕೊಟ್ಟಿರ್ತೀನಿ. ಆದರೆ ಇವತ್ತು ಬನ್ನಿ ಅಂತ ಹೇಳಿಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 12 kg ಆಗುವಷ್ಟು. ಇದಕ್ಕೆ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ, ವಾಲ್ನಟ್ಸು ಎಲ್ಲನೂ ಸಹ ಹಾಕಿ ಮಖಾನ, ಹುರ್ಗಡ್ಲೆ ಮತ್ತು ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಎಲ್ಲ ಸಹ 1 kg ಆಗುವಷ್ಟು ಹಾಕಬೇಕು ಇದಕ್ಕೆ. ಆ್ಯಂಡ್ 1 kg ಇದೆಲ್ಲ ಹಾಕಿದ್ರಾಗ ನನಗೆ ಅರೌಂಡು 12 kg ಆಗುವಷ್ಟು ಪ್ರೋಟೀನ್ ಮಿಲ್ಕ್ ಮಿಕ್ಸ್ ರೆಡಿ ಆಗುತ್ತೆ. ಇದು ಕೇಸರಿ ದಳನೂ 2 grams ಆಗುವಷ್ಟು ಹಾಕಬೇಕು. ಇದು ತುಂಬಾ ಹೀಟ್ ಇರುತ್ತೆ. ಇದರಲ್ಲೇ ಇರುತ್ತೆ ಅಂದರೆ ನೀವು ಅರೌಂಡ್ 5 kg ರೆಡಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಏನೇ ಆಗಿರ್ಬೋದು, ಈಗ ಶಾವಿಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ವೀಟ್ ಐಟಮ್ಸ್ ಆದರೂ ಆಗಿರ್ಬೋದು, ನೀವು 1 kgಗೆ 1 ಹಿಡಿ ಅನ್ನೋಂಗೆ ಹಾಕ್ಬಿಡ್ಬಾರ್ದು. 5 kgಗೆ 1 ಗ್ರಾಮ್ ಅನ್ನೋ ರೀತಿಯಲ್ಲಿ. ಸೊ ನಾನಿಲ್ಲಿ 12 kg ಮಾಡಿಸ್ತಾ ಇದ್ದೀನಿ ಅಲ್ವಾ, ಹಾಗಾಗಿ 2 grams ಆಗುವಷ್ಟು ಇದಕ್ಕೆ ಕೇಸರಿ ದಳನೂ ಸಹ ಹಾಕ್ತೀನಿ. ಸೊ ಇದರಲ್ಲಿ ಯಾವುದೇ ರೀತಿ ಶುಗರ್ ಇರೋದಿಲ್ಲ, ಕಂಪ್ಲೀಟ್ಲಿ ಶುಗರ್ ಫ್ರೀ ಇದು ಪ್ರೋಟೀನ್ ಮಿಲ್ಕ್ ಮಿಕ್ಸು. ಹಾಗಾಗಿ ತುಂಬಾ ಚೆನ್ನಾಗಿ ಡಿಮ್ಯಾಂಡ್ ಇದೆ ಅದಕ್ಕೆ. ತುಂಬ ಒಳ್ಳೆ ರಿಸಲ್ಟ್ ಸಹ ಕೊಡುತ್ತೆ. ತುಂಬ ಎನರ್ಜೆಟಿಕ್ ಆಗಿದೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಬೆಳಗ್ಗೆ ಕುಡಿದ್ರೆ ಸಾಕು, ತುಂಬಾ ದಿನ ಇಡೀ ಎನರ್ಜೆಟಿಕ್ ಆಗಿರ್ಬೋದು ಅಂಥೇಳಿ ನಂಗೆ ತುಂಬ ಆರ್ಡರ್ಸ್ ಬರ್ತಾಯಿದೆ. ಸೊ ಹಾಗಾಗಿ ಅದನ್ನು ರೆಡಿ ಮಾಡಿಸಿದ್ದಾಯಿತು. ಹಾಗೆಯೇ ಇನ್ನು ನೆಕ್ಸ್ಟ್ 2 days ಸ್ವಲ್ಪ ಕೆಲಸ ಇದೆ, ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು ದೇವ್ರ ಮನೆ ಪಾತ್ರೆನೂ ಸಹ ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆ ಬೆಳ್ಳಿ ಐಟಮ್ಸ್ನ ನಾನು ಕ್ಲೀನ್ ಮಾಡೋದಕ್ಕೆ ಬೇರೆ ಏನೂ ಸೋಪ್ ಆಗಿರ್ಬೋದು, ಬೇರೆ ಎಲ್ಲ ಸಬೀನಾ ಪೌಡರು ಆ ಥರ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ನಾನು ಪ್ಲೇನ್ ಹುಣಸೆ ಹಣ್ಣಿನ ರಸದಲ್ಲಿ ಮಾತ್ರ ತೊಳೆಯೋದು. ನೋಡಿ ಯಾವ ರೀತಿ ಇದ್ದಿದ್ದು ಫುಲ್ ಪಳ ಅಂತ ಹೊಳೆಯುತ್ತೆ ಬೆಳ್ಳಿಗಳೆಲ್ಲ, ಅಷ್ಟು ಚೆನ್ನಾಗಿ ವಾಶ್ ಆಗುತ್ತೆ. ಎವ್ರಿ 15 days ಒನ್ಸ್ ಈ ರೀತಿ ಹುಣಸೆ ಹುಳಿನಲ್ಲಿ ತೊಳೆದಿಟ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಅದರಲ್ಲಿ ಜಿಡ್ಡಿನಂಶ ಇದ್ರೂ ಹೋಗುತ್ತೆ. ಕೊಳೆ ಥರ ಇದ್ದು ಬ್ಲ್ಯಾಕ್ ಆಗಿರುತ್ತಲ್ಲ, ಆ ಥರ ಇದ್ರೂ ಸಹ ಹೋಗುತ್ತೆ. ಇದೊಂದು ಟಿಪ್ಸು. ಯಾವುದೇ ಕೆಮಿಕಲ್ಸು ಅದು ಇದು ಬೆಳ್ಳಗಾಗುತ್ತೆ ಅಂತ ಅಂದ್ಬಿಟ್ಟು ಆ ಸ್ಪ್ರೇ ಈ ಸ್ಪ್ರೇ ಎಲ್ಲ ಯೂಸ್ ಮಾಡಬೇಡಿ. ಸಿಂಪಲ್ ಮನೆಯಲ್ಲೇ ಇರೋವಂಥದ್ದು ಹುಣಸೆ ಹುಳಿಗಿಂತ ಬೇರೆ ಏನೂ ಇಲ್ಲ. ಅದರಷ್ಟು ಬೆಳ್ಳಗೆ ಬೇರೆ ಯಾವುದ್ರಲ್ಲೂ ಆಗಲ್ಲ. ಸೊ ಇದನ್ನು ಟ್ರೈ ಮಾಡಿ ನೀವು ಸಹ. ತುಂಬಾ ಚೆನ್ನಾಗಿ ಬೆಳ್ಳಗಾಗುತ್ತೆ ಬೆಳ್ಳಿ ಐಟಮ್ಸ್ ಎಲ್ಲನೂ.
ಸೊ ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ವ್ಲಾಗು. ಬೆಳ್ಳಿ ಐಟಮ್ಸ್ ಎಲ್ಲ ನಾನು ಬೆಳಗೋ ಅಷ್ಟರಲ್ಲಿ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಸಹ ರೆಡಿಯಾಗಿ ಪ್ಯಾಕ್ ಸಹ ಆಗಿದೆ ಡಿಸ್ಪ್ಯಾಚ್ ಆಗಲಿಕ್ಕೆ. ನಿಮಗೂ ಸಹ ಇದೇನಾದರೂ ಬೇಕು ಅಂತ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣೋ ಅಂಥ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿನೂ ಸಹ ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ನೋ ಆರ್ಟಿಫಿಷಿಯಲ್ ಕಲರ್, ನೋ ಪ್ರಿಸರ್ವೇಟಿವ್, ನೋ ಆ್ಯಡೆಡ್ ಫ್ಲೇವರ್ಸ್, ಕಂಪ್ಲೀಟ್ಲಿ ಹೋಮ್ ಮೇಡ್ ಆಗಿರುತ್ತೆ, ಹೆಲ್ದಿ.